ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಂಕರ್. ಕೊನೆಗೂ ಮಂಡ್ಯ ಅಭ್ಯರ್ಥಿ ಫೈನಲ್. ಅಳೆದು ತೂಗಿ ಅಚ್ಚರಿಯ ಹೆಸರನ್ನು ಈಗ ಅಂತಿಮಗೊಳಿಸಲಾಗ್ತಾ ಇದೆ. ಸುಮಲತಾ ನಿರ್ಧಾರ ಏನು? ಹಾಗಾದರೆ ಸುಮಲತಾ ಹೈಕಮಾಂಡ್ಗೆ ಕೊಟ್ಟಿರುವ ಫೈನಲ್ ಮೆಸೇಜ್ ಈಗ ಬಿಗ್ ಟ್ವಿಸ್ಟ್ ಕೊಡ್ತಿರೋದು ಮಂಡ್ಯ ಅಖಾಡದಲ್ಲಿ. ಮಾಹಿತಿ ಮುಂದೆ ಇರ್ತಾ ಇದೆ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕುಮಾರಸ್ವಾಮಿ ಅವರಿಗೆ ಮಂಡ್ಯ ಬಿಗ್ ಟೆನ್ಷನ್ ಆಗಿ ಕಾಡ್ತಿದೆ. ಮೊನ್ನೆ ತೋಟದ ಮನೆ ಮೀಟಿಂಗಲ್ಲಿ ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ಹಾಗೆ ಹಾಸನ ಮತ್ತು ಕೋಲಾರದ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದೆ. ಯಾಕಂದರೆ 3 ಕ್ಷೇತ್ರ ತಮಗೆ ಫೈನಲ್ ಆಗಿದೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಕೋಲಾರ, ಹಾಸನ, ಮಂಡ್ಯದಲ್ಲಿ ಸ್ಟಾರ್ ಚಂದ್ರು ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಿದ್ದಾರೆ. ಹಣಬಲ, ಜನಬಲ ಎಲ್ಲ ಒಂದು ಹಂತಕ್ಕೆ ಸೇರಿಸ್ಕೊಂಡು ಅಲ್ಲಿ ಶಾಸಕರ ಬಲನೂ ಇರೋದರಿಂದ ಭರ್ಜರಿಯಾಗಿ ಮಂಡ್ಯದಲ್ಲಿ ಕಾಂಗ್ರೆಸ್ ಬಾವುಟ ನೆಡೋದಕ್ಕೆ ರೆಡಿ ಆಗ್ತಿದೆ. ಅಷ್ಟು ಸಲೀಸಿಲ್ಲ ಮಂಡ್ಯದಲ್ಲಿ ಮೈತ್ರಿಗೆ. ಅಭ್ಯರ್ಥಿ ಯಾರು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕೊನೆಗೂ ಅಳೆದು ತೂಗಿ ಕುಮಾರಸ್ವಾಮಿ ಅವ್ರ ಮೇಲೆ ಒತ್ತಡ ಇದ್ದಿದ್ದು, ಕುಮಾರಸ್ವಾಮಿ ಅವರೇ ನಿಲ್ಲಬೇಕು ಅನ್ನೋದು ಹೈಕಮಾಂಡ್ನ ನಿರೀಕ್ಷೆ. ಬಟ್ ಹೈಕಮಾಂಡನ್ನು, BJP ಹೈಕಮಾಂಡನ್ನು ಹಾಗೂ ಹೀಗೂ ಮಾಡಿ ಒಪ್ಪಿಸಿದ್ದಾರೆ. ನಾನು ರಾಜಕಾರಣದಲ್ಲೇ ಉಳ್ಕೊಳ್ಬೇಕು ಅಂತ. BJP ಇಲ್ಲಿನ ನಾಯಕತ್ವ ಕುಮಾರಸ್ವಾಮಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋದರೆ ಈಸಿ ಇತ್ತು. ಯಾಕಂದರೆ ವಿಜಯೇಂದ್ರಾಗೆ ಅಡೆತಡೆ ಆಗಬಹುದು ಅನ್ನೋದೊಂದು ಟೆನ್ಷನ್ ಇದ್ದೇ ಇರುತ್ತಲ್ಲ. ನಾಳೆ ಆ ಸನ್ನಿವೇಶ ಬಂದರೆ ತಾನು CM ಆಗ್ತೀನಿ ಅಂತಾರೆ, ಅಥವಾ ಇನ್ಯಾವುದೇ ವಿಚಾರದಲ್ಲಿ ಅವರೇ ವಿರೋಧ ಪಕ್ಷದ ನಾಯಕರ ರೀತಿಯಲ್ಲಿ ಅಬ್ಬರಿಸ್ತಾರೆ. ಹಾಗಾಗಿ ಅವ್ರನ್ನ ಕಳಿಸೋಣ, ಎಕ್ಸ್ಪೋರ್ಟ್ ಮಾಡೋಣ ಅನ್ನೋ ಲೆಕ್ಕಾಚಾರನೂ ಇತ್ತೋ ಏನೋ. ಬಟ್ ಅವರು ಒಪ್ತಾ ಇಲ್ಲ, ಇಲ್ಲೇ ಉಳ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಕೊನೆಯ ಸುತ್ತಿನ ಮಾತುಕತೆ ಭಾನುವಾರವೂ ಅವರು ಡೆಲ್ಲಿಗೆ ಮಂಜುನಾಥ್ ಅವ್ರ ಜೊತೆಗೆ, CN ಮಂಜುನಾಥ್ ಅವ್ರ ಜೊತೆಗೆ ಹಾರಲಿದ್ದಾರೆ ಅನ್ನೋ ವಿಚಾರ ಇದೆ. ನೋಡ್ಬೇಕು ಅದನ್ನು. ಮಂಡ್ಯದಲ್ಲಿ ಪುಟ್ಟರಾಜು ಅವರ ಹೆಸರೇ ಅಂತಿಮ ಆಗಿದೆ ಈಗ ಅನ್ನೋದು ಲೇಟೆಸ್ಟ್ ರಿಪೋರ್ಟ್. ದೇವೇಗೌಡರ ಬೀಗರು DC ತಮ್ಮಣ್ಣ ಅವ್ರು ನಿಲ್ತಾರಾ, ಅವ್ರು ನಿಲ್ಲಿಸೋದಾ, ಈ ಥರ ಎಲ್ಲ ಸುಮಾರು ವಿಚಾರ ಆಗಿದೆ. ಬಟ್ ಕಂಪ್ಯಾರಿಟಿವ್ಲಿ ಪುಟ್ಟರಾಜು ಅವರು ಒಂದು ಹಂತಕ್ಕೆ ವರ್ಚಸ್ಸು, ಕೆಲಸ ಮಾಡೋದು ಅವ್ರದ್ದೆಲ್ಲ ಚೆನ್ನಾಗಿರೋದ್ರಿಂದ ಪುಟ್ಟರಾಜು ಅವರ ಹೆಸರನ್ನೇ ಅಂತಿಮ ಮಾಡಲಾಗಿದೆ ಅನ್ನೋದು ಕೇಳಿಬರ್ತಿರೋ ವಿಚಾರ. ಸೊ ಪುಟ್ಟರಾಜು ವರ್ಸಸ್ ಸ್ಟಾರ್ ಚಂದ್ರು ಹಣಾಹಣಿಗೆ ಮಂಡ್ಯ ವೇದಿಕೆ ಸಜ್ಜಾಗಿದೆ. ಸುಮಲತಾ ಅವ್ರ ಕಥೆ ಏನು? ಸುಮಲತಾ ಅವರು ಅಂತಿಮ ಸಂದೇಶವನ್ನು ಕೊಟ್ಟಿದ್ದ ಹೈಕಮಾಂಡ್ಗೆ. ಕುಮಾರಸ್ವಾಮಿ ಅವರೇ ಕ್ಯಾಂಡಿಡೇಟ್ ಆಗ್ತಾರಾ? ನಾನು ಹಿಂದೆ ಸರಿಯೋದಕ್ಕೆ ರೆಡಿ ಆಯಿತು, ನಾನು ಸ್ಪರ್ಧೆ ಮಾಡಲ್ಲ, ಒಪ್ಕೊಳ್ತೀನಿ. ಕುಮಾರಸ್ವಾಮಿ ಅವ್ರನ್ನ ಬಿಟ್ಟು ಮತ್ತೆ ಯಾರೆಲ್ಲ ಅಭ್ಯರ್ಥಿ ಆದರೂ ಕೂಡ ನಾನು ಸ್ಪರ್ಧೆ ಮಾಡೇ ಮಾಡ್ತೀನಿ, ಸ್ವತಂತ್ರ ಅಭ್ಯರ್ಥಿ ಆಗೋದು ಫಿಕ್ಸ್, ಇದನ್ನು ಬರೆದಿಟ್ಕೊಳ್ಳಿ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಈ ಕಾರಣಕ್ಕೆ ಸುಮಲತಾ ಸ್ಪರ್ಧೆ ಮಾಡಿದ್ರು ಒಂದು 25-30 ಸಾವಿರ ವೋಟ್ಸೇ ತೊಗೊಳ್ತಾರೆ ಅಂತ ಅಂದ್ಕೊಂಡ್ರು. ಬಹಳ ಕಡಿಮೆ, ಮಿನಿಮಮ್ ಲೆಕ್ಕಾಚಾರ ಹಾಕಿ BJP ಗ್ರೌಂಡ್ ರಿಪೋರ್ಟ್ ಹೇಳಿದ್ರು ಸುಮಲತಾ ಪೂರಕವಾಗಿಲ್ಲ ಅಂತ. 25-30 ಸಾವಿರ ಮಿನಿಮಮ್ ಅಂತ ಅಂದ್ಕೊಂಡ್ರು. ವೋಟ್ ಸ್ಪ್ಲಿಟ್ ಆಗೋದು ನಾನು ಹೇಳ್ತಿರೋದು. ಕಾಂಗ್ರೆಸ್ ಅನುಕೂಲ ಆಗೋ ಚಾನ್ಸಸ್ ಇದೆ, BJP ನಮಗೂ ಅನುಕೂಲ ಆಗ್ಬೋದು ಅನ್ನೋ ಥರ ಅಂದ್ಕೊಳ್ತಾ ಇದೆ, 3ನೇವ್ರು ಇದ್ದರೆ, ಟ್ರಯಾಂಗಲ್ ಫೈಟ್ ಆದರೆ ಅಂತ. ಬಟ್ ಅಸಲಿ ಅಲ್ಲಿ ಲೆಕ್ಕಾಚಾರ ನೋಡೋಕೆ ಹೋದರೆ ಸುಮಲತಾ ಅವರು BJP ಓಟನ್ನೇ ಸ್ಪ್ಲಿಟ್ ಮಾಡಬಲ್ಲರು ಅಂತ ಅನಿಸುತ್ತೆ. ಅವ್ರ ಬೆಂಬಲಿಗರು ಯಾರು ಅನ್ನೋದ್ರಲ್ಲೇ ಕನ್ಫ್ಯೂಷನ್ ಇದೆಯಲ್ಲ. ಯಾಕಂದರೆ ಕಳೆದ ಬಾರಿ ಎಲ್ಲರೂ ಸಪೋರ್ಟ್ ಮಾಡಿದರು. ಈ ಸಲ ಅವ್ರ ಕ್ಯಾಂಪಲ್ಲಿ ಯಾರು ಉಳ್ಕೊಂಡಿದ್ದಾರೆ, ಯಾರು ಔಟ್ ಆಗಿದ್ದಾರೆ ಗೊತ್ತಿಲ್ಲ. ಸ್ವತಂತ್ರ ಸ್ಪರ್ಧೆ ಖಚಿತ, ಕುಮಾರಸ್ವಾಮಿ ಬಿಟ್ಟು ಬೇರೆಯವರು ಬಂದರೆ ಅಂತ ಹೇಳಿರೋದ್ರಿಂದ ಈ ಕಾರಣದಿಂದ ಭಾನುವಾರದ ಕೊನೆ ಮೀಟಿಂಗಲ್ಲಿ ಕುಮಾರಸ್ವಾಮಿ ಅವ್ರ ಮೇಲೆ ನೀವೇ ಅಂತ ಒತ್ತಡ ಹೇರಿ ಕುಮಾರಸ್ವಾಮಿಯವರು ಒಪ್ಪಿಕೊಳ್ಳೇಬೇಕಾದಂಥ ಪ್ರೆಷರ್ ಸೃಷ್ಟಿ ಆಗೋ ಚಾನ್ಸಸ್ ಕಡಿಮೆ. ಬಟ್ ಆ ಥರ ಆದರೆ ಅನ್ನೋದು ಬಿಟ್ಟರೆ ಈಗ ಪುಟ್ಟರಾಜು ಅವರ ಹೆಸರು ಅಂತಿಮಗೊಳಿಸಲಾಗಿದೆ. ಸೊ ಸುಮಲತಾ ಅವ್ರು ಹೇಳಿರೋ ರೀತಿಯಲ್ಲಿ ಟ್ರಯಾಂಗಲ್ ಫೈಟ್, ಅವರು ಇಳಿತಾರೆ ಅಂತ ಆಯಿತು. ಸ್ಟ್ರಾಟಜಿನೂ ಇರಬಹುದು ಸುಮಲತಾ ಅವ್ರದ್ದು. ಇಷ್ಟು ಪ್ರೆಷರ್ ಕ್ರಿಯೇಟ್ ಮಾಡಿದಲ್ಲಿ ನಾಳೆ ನನಗೇನೋ ಸ್ಥಾನಮಾನ, ಮತ್ತೊಂದು ಅವಕಾಶ ಹೈಕಮಾಂಡ್ ಕನ್ಸಿಡರ್ ಮಾಡುತ್ತೆ. ಕೊನೆ ಕ್ಷಣದಲ್ಲಿ ಹೆಜ್ಜೆ ಹಿಂದಿಡ್ಬೋದಲ್ಲ. ಆಯಿತು, ನೀವು ಇಷ್ಟು ಹೇಳಿದ್ದಕ್ಕೆ ಹೆಜ್ಜೆ ಹಿಂದಿಡ್ತಾ ಇದ್ದೀನಿ, ಬಟ್ ನನಗೇನು ಅನ್ನೋದೊಂದು ಕಂಡೀಷನ್ ಹಾಕಬಹುದು. ಇಷ್ಟು ಒತ್ತಡ ಸೃಷ್ಟಿ ಮಾಡಿದೆ, ಮೊದಲೇ ಹಿಂದಕ್ಕೆ ಹೆಜ್ಜೆ ಇಟ್ಬಿಟ್ರೆ ಬೆಲೆ ಇರಲ್ಲ ಅವ್ರಿಗೆ. ಆ ರೀತಿಯೂ ಇರ್ಬೋದು, ಹೇಳೋಕ್ಕಾಗಲ್ಲ. ಹೆಜ್ಜೆ ಹಿಂದಿಟ್ಟರು ಇಡಬಹುದು. ಸೊ ಈಗಿನ ಪರಿಸ್ಥಿತಿಯಲ್ಲಂತೂ ಟ್ರಯಾಂಗಲ್ ಫೈಟ್ ಆಗತ್ತೆ ಅಲ್ಲಿ. ಸುಮಲತಾ ಅವರ ಅಂತಿಮ ನಿರ್ಧಾರದ ಪ್ರಕಾರ ಮಾತಾಡೋದಕ್ಕೆ ಹೋದರೆ ಸೊ ಕುಮಾರಸ್ವಾಮಿ ಅವ್ರಿಗೆ ಅಷ್ಟು ಸಲೀಸಿಲ್ಲ ಮಂಡ್ಯ ಅನ್ನೋದಂತೂ ಪಕ್ಕ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.